ಮೋದಿ ಅವರು ಪ್ರತಿಷ್ಠಾಪನೆ ದಿನ ರಾಮಲಲ್ಲನ ಮುಟ್ಟಂಗಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ವಾ? ಬಿಜೆಪಿ ಬಂದಿದೆ, ಶ್ರೀರಾಮ ನಾವೆಲ್ಲ ಒಂದು ಅಂತ ಹೇಳಿದ ಸಂದರ್ಭಗಳಲ್ಲೂ ಕೂಡ ಜಾತಿ ವ್ಯವಸ್ಥೆ ಹೋಗಿಲ್ಲ. ಏನಕ್ಕೆ? ಏನಾದ್ರೂ ರೂಲ್ಸ್ ಇದೆಯಾ? ಯಾಕೆ ಇಂಥವ್ರೇ ಮುಟ್ಟಬೇಕು, ಇಂಥ ಜಾತಿ ಮುಟ್ಟಬಾರ್ದು ಅಂತ ಹೇಳಿ? ಖಂಡಿತ ಇಲ್ಲ. ಒಳ್ಳೆ ಕ್ವಶನ್ ಕೇಳಿದ್ದೀರಾ. ನೋಡಿ, ದೇವಸ್ಥಾನನ ಬರೀ ಬ್ರಾಹ್ಮಣರೇ ಕಟ್ಟಿಲ್ಲ, ಯಾವ್ದೋ ಹಿಸ್ಟ್ರಿ ತಗೊಂಡು ನೋಡಿ. ಯಾವ್ದೋ ಇದು ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಹಿಂದೂ ಸಂಸ್ಕೃತಿನ ಪಠ್ಯಕ್ರಮದಲ್ಲಿ ಅಳವಡಿಸಿ ಇದ್ರಲ್ಲಿ ಏನಿದೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. 4 ವರ್ಣದವರು ದೇವಸ್ಥಾನ ಕಟ್ತಾ ಇದ್ರು, ಬ್ರಾಹ್ಮಣರು ಕಟ್ತಾ ಇದ್ರು, ಕ್ಷತ್ರಿಯರು ಕಟ್ತಾ ಇದ್ರು, ವೈಶ್ಯರು ಕಟ್ತಾ ಇದ್ರು, ಶೂದ್ರರು ಕಟ್ತಾ ಇದ್ರು. ಆದರೆ ಅವ್ರವ್ರ ದೇವಸ್ಥಾನಗಳಲ್ಲಿ ಅವರವರ ಪದ್ಧತಿ ಮೇರೆಗೆ ಪೂಜೆ ಮಾಡ್ತಾ ಇದ್ರು. ಅರ್ಚಕನೇ ಪೂಜೆ ಮಾಡ್ತಾ ಇರ್ಬೋದು, ಆದ್ರೆ ಪ್ರತಿಷ್ಠಾಪನೆ ದಿನ ಆ ಯಾರು ವ್ಯಕ್ತಿ ಮುಂದೆ ಇರ್ತಾನೆ ಆ ಮತದವನು ಮುಂದೆ ಬಂದು ದೇವರ ಪ್ರತಿಷ್ಠಾಪನೆ ಮಾಡ್ತಾ ಇದ್ದ. ಇದ್ರ ಬಗ್ಗೆ ನೀವು ಚೆನ್ನಾಗಿ ದೊಡ್ಡವರೆಲ್ಲ ಕೂತು ಯೋಚನೆ ಮಾಡಿ. ಯಾರೇ ಮಠಾಧೀಶರಿರ್ಬೋದು, ಯಾರೇ